ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನೊಬ್ಬ ಜನರಲ್ ಸರ್ಜನ್. ಈ ದಿನಗಳಲ್ಲಿ ಪುರುಷರಲ್ಲಿ ಕಂಡುಬರೋ ಕಾಮನ್ ಇಶ್ಯೂಸ್ಗಳಲ್ಲಿ ಈ ಬೆಲನಿಟಿಸ್, ಬೆಲನೋಪಾಸಿಟಿಸ್ ಅನ್ನುವಂಥ ಈ ಡಿಸೀಸ್ ಏನಿದೆ ಅದು ತುಂಬ ಫ್ರೀಕ್ವೆಂಟ್ ಆಗಿದೆ. 100 ಜನ ಗಂಡಸರಲ್ಲಿ ನೋಡಿದ್ರೆ 70% ಆಫ್ ದಿ ಮೆನ್ ಪಾಪ್ಯುಲೇಷನ್ ನೋಡಿದರೆ ತಿಳಿಯುತ್ತೆ ಅವರು ಈ ಡಿಸೀಸಿಂದ ಬಳಲ್ತಿದ್ದಾರೆ ಅಂತ. ಇದು ಅಷ್ಟು ಸಿಂಪಲ್ ಆಗಿ ತಗೋಬೇಕಾಗಿರೋ ಡಿಸೀಸ್ ಅಲ್ಲ. ಯಾಕಂದರೆ ಈ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ಒಂದು ಚಾನ್ಸಸ್ ಸ್ವಲ್ಪ ಮಟ್ಟಿಗೆ 3.8 ಇಂದ 4% ವರೆಗೂ ಕ್ಯಾನ್ಸರ್ ಆಗಿ ಬದಲಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಬೆಲನಿಟಿಸ್ ಮತ್ತು ಬೆಲನೋಪಾಸಿಟಿಸ್ ಬರೋದಕ್ಕೆ ಮುಖ್ಯ ಕಾರಣ 90% ರೀಸನ್ ನೋಡಿದರೆ ಡಯಾಬಿಟಿಸ್. ಇನ್ನೂ 10% ಕೆಲವು ರೀತಿಯ ಇನ್ಫ್ಲಮೇಟರಿ ಡಿಸೀಸ್ನಿಂದ ಆಗುತ್ತೆ ಮತ್ತು ಸ್ಕಿನ್ ಅಲರ್ಜಿಯಿಂದ ಆಗಿರ್ಬೋದು. ಇದರಿಂದ ನಮಗೆ ಬೆಲನಿಟಿಸ್ ಮತ್ತು ಬೆಲನೋಪಾಸಿಟಿಸ್ ಬರುತ್ತೆ. ಈ ಬೆಲನಿಟಿಸ್ ಮತ್ತು ಬೆಲನೋಪಾಸಿಟಿಸ್ ಇವೆರಡಕ್ಕೂ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈ ಬೆಲನಿಟಿಸ್ ಅಂದರೆ ಅಂಗದ ಮೇಲೆ ಇರುವ ಚರ್ಮ ಮಾತ್ರ ಇನ್ಫ್ಲಮೇಟರಿ ಪ್ರಾಸೆಸ್ಸಿಂದ ಆ ಚರ್ಮ ಮಾತ್ರ ಹಾಳಾಗುತ್ತೆ. ಇದನ್ನೇ ನಾವು ಬೆಲನಿಟಿಸ್ ಅಂತೀವಿ. ಬೆಲನೋಪಾಸಿಟಿಸ್ ಅಂದರೆ ಹಾಳಾದ ಚರ್ಮ ಏನಿದೆ ಅದು ಅಂಗಕ್ಕೂ ಅಂಟ್ಕೊಂಡು ಸ್ಪ್ರೆಡ್ ಆಗ್ತಿರುತ್ತೆ. ಅಂಟಂಟಾಗಿರೋ ಅದು ಬೆಳ್ಳಗೆ ಅಂಟಂಟಾಗಿರೋ ಪದಾರ್ಥದ ರೀತಿ ಇರುತ್ತೆ. ಇದು ಹೀಗೆ ಅಂಗಕ್ಕೆ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನಾವು ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಇದಲ್ಲದೆ BXO ಅಂತೀವಿ, ಅಂದರೆ ಬೆಲನಿಟಿಸ್ ಕ್ಸಿರೋಟಿಕಾ ಆರ್ಬಿಟ್ಯುರೆನ್ಸ್ ಅಂತೀವಿ. ಇದು ಬೆಳ್ಳಗೆ ಚರ್ಮದ ಕಲರ್ ಬದಲಾಗೋದು, ಒಂದು ರೀತಿಯ ಒಳಗಿರೋ ಅಂಗಕ್ಕೆ ಪೂರ್ತಿ ಅಂಟ್ಕೊಳ್ಳೋದು, ಲಾಟ್ ಆಫ್ ಅಡಿಷನ್ಸ್, ಗಟ್ಟಿಯಾಗಿ ಅಂಟ್ಕೊಳ್ಳೋದು, ತೆಗಿಯೋಕ್ಕೂ ಆಗದಂಗೆ ಆಗೋಗೋದು. ಇದು ಕೆಲವರಿಗೆ ಹುಟ್ಟಿನಿಂದ ಬರುತ್ತೆ, ಇನ್ನು ಕೆಲವರಿಗೆ ಶುಗರ್ ಬಂದ ನಂತರ ಸ್ಟಾರ್ಟ್ ಆಗುತ್ತೆ. ಚರ್ಮ ಬೆಳ್ಳಗೆ ಕಲರ್ ಬದಲಾಗುತ್ತೆ, ಮೇಲ್ನೋಟಕ್ಕೆ ಏನೋ ಆಗಿದೆ ಥರ ತಿಳಿಯುತ್ತೆ. ಇದನ್ನೇ BXO ಅಂತೀವಿ. ಈ 3 ಡಿಸೀಸ್ ಯಾರಿಗೆ ಬರುತ್ತೆ ಅಂದರೆ 90% ಡಯಾಬಿಟಿಕ್ ಪಾಪ್ಯುಲೇಷನ್ ಅವ್ರಿಗೆ ಬರುತ್ತೆ. ಈ ಬೆಲನಿಟಿಸ್ ಅನ್ನೋದು ಏನಿದೆ ಇದು ಹೇಗೆ ಬರುತ್ತೆ ಅಂದರೆ, ಅದು ಅಸಲಿಗೆ ಶುಗರ್ ಪೇಷಂಟ್ಸ್ಗೆ ಯಾಕೆ ಬರುತ್ತೆ ಅಂತ ನೋಡೋದಾದರೆ, ಈ ರೀತಿಯ ಮೇಲಿನ ಚರ್ಮ ಇರುತ್ತೆ, ಕೆಳಗೆ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿ ಮುಂದಕ್ಕೆ ಹೋಗಿರುತ್ತೆ. ಈ ಅಟ್ಯಾಚ್ಮೆಂಟ್ನ ನಾವು ಫ್ರೆನ್ಯುಲಮ್ ಅಂತೀವಿ. ನಾವು ಯೂರಿನ್ ಪಾಸ್ ಮಾಡುವಾಗೆಲ್ಲ ಅದರಲ್ಲಿರೋ ಶುಗರ್ ಆಚೆ ಹೋಗುತ್ತೆ. ಆಗ ಈ ರೀತಿಯಾಗಿ ಚರ್ಮ ಮೇಲೆ ಕಂಟಿನ್ಯೂಸ್ ಆಗಿ ಸಿಡಿತಾ ಇರುತ್ತೆ. ಅದು ಈ ಚರ್ಮಕ್ಕೆ ಅಂಟುಕೊಳ್ಳುತ್ತೆ. ಈ ಶುಗರ್ಸ್ ಯಾವಾಗ ಈ ಚರ್ಮಕ್ಕೆ ಅಟ್ಯಾಚ್ ಆಗಿ ಅಂಟುಕೊಳ್ಳುತ್ತೋ ಆಗ ಇಲ್ಲಿರೋ ಚರ್ಮದ ಕ್ವಾಲಿಟಿ ಹಾಳಾಗುತ್ತೆ. ಆಗ ಈ ಚರ್ಮ ಒಣಗೋಗುತ್ತೆ, ಗಟ್ಟಿಯಾಗೋಗುತ್ತೆ, ತಿಕ್ಕಾಗೋಗುತ್ತೆ. ಅಂದರೆ ನಾವು ಹೀಗೆಲ್ಲ ಆಗಿ ಹೀಗೆ ನೋಡ್ತಾ ನೋಡ್ತಾ ಅದು ಮಂದ ಆಗೋಗೋದು ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ನೋಡ್ತಾ ನೋಡ್ತಾ ಪ್ರೀವಿಯಸ್ ಕಲರ್ಗೆ ಹೋಲಿಸಿದ್ರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಡಲ್ ಕಲರ್ ಆಗುತ್ತೆ, ಸ್ವಲ್ಪ ಲೈಟಿಶ್ ಕಲರ್, ಬ್ರೌನಿಶ್ ಕಲರ್, ಪಿಂಕಿಶ್ ಕಲರ್ ಆಗಿ ಬದಲಾಗೋಗೋದು ನೋಡ್ತಿರ್ತೀವಿ. ಸೊ ಯಾವಾಗ ಈ ಚರ್ಮ ಹಾಳಾಗುತ್ತೋ, ಯೂಶಲ್ ಆಗಿ ನಾರ್ಮಲ್ ಆಗಿ ಹೇಗಿರಬೇಕು, ಈ ಹೊರಗಿನ ಚರ್ಮ ಎಲಾಸ್ಟಿಕ್ ಆಗಿರಬೇಕು, ಎಳೆದ್ರೆ ಹಿಂದಕ್ಕೆ ಬರೋ ಹಾಗಿರಬೇಕು. ಈ ಮುಂದೆ ಇರುವ ಹೆಡ್ ಭಾಗ ಏನಿದೆ, ಈ ಹೆಡ್ ಭಾಗವನ್ನು ನಾವು ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಗ್ಲ್ಯಾಂಡ್ಸ್ ಅಂದರೆ ಈ ಚರ್ಮವನ್ನು ನಾವು ಹಿಂದಕ್ಕೆ ಎಳೆದ್ರೆ ಗ್ಲ್ಯಾನ್ಸ್ಗೆ ಹಿಂದೆ ಬರಬೇಕು, ಇಲ್ಲಿವರೆಗೆ ಬರಬೇಕು. ಬಟ್ ತುಂಬ ಜನಕ್ಕೆ ಅದು ಬರಲ್ಲ. ಈ ಬೆಲನಿಟಿಸ್ ಎಫೆಕ್ಟ್ ಬಂದಿರೋರಿಗೆ, ಬೆಲನಿಟಿಸ್ ಇರೋರಿಗೆ ಚರ್ಮ ತಿಕ್ಕಾಗೋಗುತ್ತೆ, ಶೈನ್ ಆಗೋಗುತ್ತೆ. ಅಂದರೆ ಮುಟ್ಟೋದ್ರೆ ನೋವಾಗುತ್ತೆ, ಉರಿ ಆಗ್ತಿರುತ್ತೆ. ಒಂದು ವೇಳೆ ನಾವು ಟ್ರೈ ಮಾಡೋಕ್ಕೆ ಹಿಂದಕ್ಕೆ ಎಳೆದ್ರೆ, ಟ್ರೈ ಮಾಡಿದರೆ ಕ್ರ್ಯಾಕ್ಸ್ ಬರ್ತಿರುತ್ತೆ. ಆ ಕ್ರ್ಯಾಕ್ಸ್ನಿಂದ ಸೆಕೆಂಡ್ರಿ ಇನ್ಫೆಕ್ಷನ್ಸ್ಗೆ ಕಾರಣ ಆಗುತ್ತೆ. ಆ ಏರಿಯಾ ಎಲ್ಲ ಕ್ಯೂ ತುಂಬಿಕೊಳ್ಳುತ್ತೆ, ಬೆಳ್ಳಗೆ ಅಂಟಂಟಾದ ಪದಾರ್ಥ ಬರೋದು, ಸ್ಟಿಕ್ಕಿ ಆಗ್ತಿರೋದು, ಆವಾಗ ನವೆ ಆಗ್ತಿರುತ್ತೆ, ಕೆರಿಬೇಕನ್ಸುತ್ತೆ, ಆ್ಯಂಡ್ ಫೌಲ್ ಸ್ಮೆಲ್ ಬರೋದು, ಇವೆಲ್ಲ ಲಕ್ಷಣಗಳು ಬೆಲನಿಟಿಸ್ನಲ್ಲಿರುತ್ತೆ. ವಾಶ್ ಮಾಡಿಕೊಂಡು ಸ್ವಲ್ಪ ಶುಗರ್ ಕಂಟ್ರೋಲ್ ಮಾಡಿದರೆ ಇವೆಲ್ಲ ಮಾಯ ಆಗುತ್ತೆ. ಬಟ್ ಮತ್ತೆ 1 ವೀಕ್ 2 ವೀಕ್ಸ್ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಒಂದು ರಿಕರೆಂಟ್ ಪ್ರಾಸೆಸ್ ಇದ್ದಂಗೆ. ಇದನ್ನೇ ನಾವು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ. ಈ ಬೆಲನಿಟಿಸ್, ಬೆಲನೋಪಾಸಿಟಿಸ್ ಅನ್ನೋದು ಏನಿದೆಯೋ ಇದು ಇನ್ಫೆಕ್ಷನ್ಸ್ನಿಂದ ಆಗೋದಲ್ಲ, ಇನ್ಫ್ಲಮೇಷನ್ಸ್ನಿಂದ ಆಗೋದು. ಅಂದರೆ ನಮ್ಮ ಬಾಡಿಯಲ್ಲಿರೋ ಕಣಗಳೇ ಅದನ್ನು ಡ್ಯಾಮೇಜ್ ಮಾಡೋ ಅಂಥದ್ದು. ಸೊ ಇನ್ಫ್ಲಮೇಟರಿ ಪ್ರಾಸೆಸ್ಸಿಂದ ಬೆಲನಿಟಿಸ್, ಬೆಲನೋಪಾಸಿಟಿಸ್ ಬರುತ್ತೆ. ತುಂಬ ಜನ ಇದನ್ನು ಇನ್ಫೆಕ್ಷನ್ ಅನ್ಕೋತಾರೆ, ಕೈಗೆ ಸಿಕ್ಕಿದ ಕ್ರೀಮ್ಸ್ನೆಲ್ಲ ಹಚ್ತಾರೆ. ಇವೆಲ್ಲ ಯಾವುದೂ ಕೆಲಸಕ್ಕೆ ಬರೋದಿಲ್ಲ. ಅದು ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನಿಂದ, ಸೆಕೆಂಡ್ರಿ ಇನ್ಫೆಕ್ಷನ್ಸ್ನಿಂದ ಬರುತ್ತೆ. ಪ್ರೈಮರಿ ಇನ್ಫೆಕ್ಷನ್ಸ್ ನೋಡ್ಕೊಂಡ್ರೆ ತಿಳಿಯುತ್ತೆ ಅದು ಇನ್ಫ್ಲಮೇಟರಿ ಪ್ರೊಸೆಸ್ನಿಂದ ಆಗಿರುತ್ತಂತ. ಸೊ ಯಾವಾಗ ಈ ಚರ್ಮ ಇನ್ಸೆನ್ಸಿಟಿವ್ ಆಗೋಗುತ್ತೋ, ಚರ್ಮ ತಿಕ್ಕಾಗೋಗುತ್ತೆ, ಆಗ ಚರ್ಮದಿಂದ ಅಂಟು ಪದಾರ್ಥ ಹೊರಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಚರ್ಮ ಹಿಂದಕ್ಕೆ ಹೋಗಲ್ಲ. ನೀವು ಟ್ರೈ ಮಾಡಿಕೊಂಡ್ರೆ ಕ್ರ್ಯಾಕ್ಸ್ ಕೂಡ ಫಾರ್ಮ್ ಆಗುತ್ತೆ. ಆ ಕ್ರ್ಯಾಕ್ಸ್ನಿಂದ ವಿಪರೀತವಾದ ಉರಿ ಆಗೋದು. ಸೊ ಅವ್ರೇನು ಮಾಡ್ತಾರೆ ಅಂದರೆ ಈ ಹಿಂದಕ್ಕೆ ಎಳೆಯದೇ ಹಾಗೆ ಬಿಟ್ಬಿಡ್ತಾರೆ, ಒಳಗೆ ಕ್ಲೀನ್ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ತಾರೆ. ಕ್ಲೀನ್ ಮಾಡಲಿಲ್ಲ ಅಂದರೆ ಒಳಗೆ ಉತ್ಪತ್ತಿಯಾಗೋ ವೈಟ್ ಕಲರ್ ಪದಾರ್ಥ ಏನಿರುತ್ತೆ ಅದನ್ನೇ ನಾವು ಸ್ಮೆಗ್ಮಾ ಅಂತೀವಿ. ಈ ಸ್ಮೆಗ್ಮಾ ಹೊರಗೆ ಬರದೆ ಹಾಗೆ ಒಳಗೆ ಉಳ್ಕೊಬಿಡುತ್ತೆ. ಇದರಿಂದ ಈ ಚರ್ಮನ ಇದಕ್ಕೆ ಅಂಟ್ಕೊಳ್ಳೋ ಹಾಗೆ ಮಾಡುತ್ತೆ, ಪೂರ್ತಿ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಯಾವಾಗ ಈ ಚರ್ಮ ಗ್ಲ್ಯಾನ್ಸ್ಗೆ ಅಂಟ್ಕೊಳ್ಳುತ್ತೋ ಆವಾಗ ಅದನ್ನು ಬೆಲನೋಪಾಸಿಟಿಸ್ ಅಂತೀವಿ. ಈ ಬೆಲನೋಪಾಸಿಟಿಸ್, ಬೆಲನಿಟಿಸ್ ಬಂದಿರೋದನ್ನ ನೋಡಿದ್ರೆ 4 to 5% ಕ್ಯಾನ್ಸರ್ ಆಗಿ ಕೂಡ ಬದಲಾಗೋ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು? ಈ ಬೆಲನಿಟಿಸ್ ಸಿಂಪ್ಟಮ್ಸ್ ನಾನು ಹೇಳಿದ್ದೀನಿ. ಈ ಸಿಂಪ್ಟಮ್ಸ್ ಯಾರಿಗಾದರೂ ಇದೆ ಅಂದರೆ ಅವರಿಗೆ ಬೆಲನಿಟಿಸ್ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೋಬೋದು. ಈ ಬೆಲನಿಟಿಸ್ಗೆ ಇರೋ ಒಂದೇ ಒಂದು ಸರ್ಜರಿ ಆಪ್ಷನ್ಸ್ ಏನಂದರೆ ಸರ್ಕಮ್ಸಿಷನ್ ಅಂತೀವಿ. ಇದನ್ನೇ ನಾವು ಸುಂತಿ ಆಪರೇಷನ್, ಕಥನ ಅಂತ ಕೂಡ ಅಂತೀವಿ. ಇದರಲ್ಲಿ ನಾವು ಮಾಡೋ ಮೆಥಡ್ ಏನಿದೆ ಅದನ್ನು KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ ಅಂತೀವಿ. ನಾವು ಮಾಡೋ ಸರ್ಜರಿ ಹೆಸರು KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ ಅಂತೀವಿ. ಇದೊಂದು ಸ್ಟೇಪ್ಲರ್. ಈ ಸ್ಟೇಪ್ಲರ್ ಅನ್ನೋದು ಏನಿದೆ ಅದು ಡಿಸ್ಪೋಸಬಲ್ ಸ್ಟೇಪ್ಲರ್ ಆಗಿರುತ್ತೆ. ಅಂದರೆ ಒಬ್ಬರಿಗೆ ಯೂಸ್ ಮಾಡಿದ್ಮೇಲೆ ಬಿಸಾಕೋ ಅಂಥದ್ದು. ಇದು ಸಿಂಗಲ್ ಯೂಸ್ ಆಗಿರುತ್ತೆ, ಡಿಸ್ಪೋಸಬಲ್ ಇನ್ಸ್ಟ್ರೂಮೆಂಟ್.
ಅದು ಡಿಫ್ರೆಂಟ್ ಸೈಜಸ್ ಇರುತ್ತೆ. ಆ ಸೈಜಸ್ಗೆ ತಕ್ಕಂತೆ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಆ್ಯಂಡ್ ಯೂಶಲಿ ಮತ್ತು ಬರೋದಕ್ಕೆ ನಾವು ಕೊಡೋ ಔಷಧಿ ಏನಿದೆ ನಾರ್ಮಲಿ ಸ್ಪೈನಲ್ಗೆ ಕೊಡ್ತಾರೆ, ಆದರೆ ಇದಕ್ಕೆ ಸ್ಪೈನಲ್ ಅಗತ್ಯ ಇರಲ್ಲ. ಈ 3 ಜಾಗದಲ್ಲಿ ಮಾತ್ರ ಕೊಟ್ಟರೆ ಸಾಕು. ಆ ಅಂಗ ಪೂರ್ತಿಯಾಗಿ ಇನ್ಸೆನ್ಸಿಟಿವ್ ಆಗೋಗುತ್ತೆ. ಇಮಿಡಿಯೇಟಾಗಿ ಸರ್ಜರಿ ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಈ ಸರ್ಜರಿಯಲ್ಲಿ ನಾವು ಏನು ಮಾಡ್ತೀವಂದರೆ, ಈ ಹಾಳಾಗಿರೋ ಚರ್ಮನ ನಾವು ಹಾಳಾಗಿರೋ ಭಾಗವನ್ನು ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಎಷ್ಟು ಚರ್ಮ ತೆಗಿತಾರೆ ಅಂತ ತುಂಬ ಜನ ಕೇಳ್ತಿರ್ತಾರೆ. ಅಂದರೆ ಇದರಲ್ಲಿ ಮೋಟೋ ಏನಂದರೆ, ಸೊಲ್ಯೂಷನ್ ಏನಂದರೆ, ಈ ಅಂಗದ ಮೇಲೆ ಇರುವ ಈ ಗ್ಲ್ಯಾನ್ಸ್ ಮೇಲೆ ಹೆಚ್ಚು ಚರ್ಮ ಇರಬಾರ್ದು. ಸೊ ನಾವು ಇಲ್ಲಿವರೆಗೂ ಚರ್ಮ ತೆಗೆದ ನಂತರ ಇದು ಎಲಾಸ್ಟಿಕ್ ಆಗಿರೋದ್ರಿಂದ ಈ ಚರ್ಮ ಅನ್ನೋದು ಇಲ್ಲಿವರೆಗೂ ಬರುತ್ತೆ. ಸೊ ಈ ಅಂಗದ ಮುಂದೆ ಇರುವ ಚರ್ಮ ಏನಿದೆ, ಚರ್ಮ ಹಿಂದಕ್ಕೆ ಬರುತ್ತೆ. ಈ ಗ್ಯಾಪ್ ಅನ್ನೋದು ಏನಿದೆ, ಓನ್ಲಿ ಸ್ಟೇಪ್ಲರ್ನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಅದು ಕೂಡ KSR ಸ್ಟೇಪ್ಲರ್ನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಈ ಗ್ಯಾಪ್ ಅನ್ನೋದು ನಮಗೆ ಕಾಸ್ಮೆಟಿಕ್ ಆಗಿ ಗುಡ್ ರಿಸಲ್ಟ್ ಕೊಡೋದಕ್ಕೆ, ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಈ ರೀತಿಯಾಗಿ ನಾವು ಸರ್ಜರಿ ಮಾಡಿದರೆ ಚರ್ಮ ಇಲ್ಲಿವರೆಗೆ ಬರುತ್ತೆ. ಇಲ್ಲೊಂದು ಸಿಲಿಕಾನ್ ರಿಂಗ್ ಇರುತ್ತೆ. ಅಂದರೆ ಪಿನ್ಸ್ ಕೂಡ ಚರ್ಮಕ್ಕೆ ಡೈರೆಕ್ಟಾಗಿ ಅಟ್ಯಾಚ್ ಆಗದಂಗೆ ಮಧ್ಯದಲ್ಲಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಆ ಸಿಲಿಕಾನ್ ರಿಂಗ್ ಯಾವಾಗ ಉದುರು ಹೋಗುತ್ತೋ ಆಗ ಪಿನ್ಸ್ ಕೂಡ ಬಿದ್ದು ಹೋಗುತ್ತೆ. ಹಾಗಾಗಿ KSR ಸ್ಟೇಪ್ಲರ್ ಸರ್ಜರಿಯಲ್ಲಿ ಪಿನ್ಸ್ ಆ್ಯಂಡ್ ಸಿಲಿಕಾನ್ ರಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಇದನ್ನು ಪೇಟೆಂಟ್ ಮಾಡಿಸಿದ್ದೀವಿ. ನಾವು ಬಳಸೋ ಸಿಲಿಕಾನ್ ರಿಂಗ್ ಏನಿದೆ, ಪಿನ್ಸ್ ಏನಿದೆ, ಅದು ಇಂಡಿಯಾದಲ್ಲಿ ಇನ್ನೆಲ್ಲೂ ನಮಗೆ ಸಿಗೋದಿಲ್ಲ. ನಮ್ಮ ಟ್ರೀಟ್ಮೆಂಟ್ ಸಿಗೋ ಆಸ್ಪತ್ರೆಯಲ್ಲಿ ಮಾತ್ರ ಸಿಗುತ್ತೆ ಅದು. ಈ ಪಿನ್ಸ್ ಏನಿದೆ ಅದು 10 to 12 ಡೇಸ್ನಲ್ಲಿ ತಾನಾಗಿ ಬಿದ್ದು ಹೋಗುತ್ತೆ. ಯಾವಾಗ ಸಿಲಿಕಾನ್ ರಿಂಗ್ಸ್ ಬಿದ್ದೋಗುತ್ತೋ ಆಗ ಪಿನ್ಸ್ ಕೂಡ ಬಿದ್ದೋಗುತ್ತೆ. ಅಗತ್ಯವಾಗಿ ಮಾಡಬೇಕಾಗಿರೋದು ಒಂದು ಕೆಲಸ, ಮಾಡಬಾರ್ದು ಅನ್ನೋದು 2 ಕೆಲಸ. ಒಂದು ಮಾಡಬೇಕಾಗಿರೋದು ಕೆಲಸ ಏನಂದರೆ, ಎಷ್ಟು ಚೆನ್ನಾಗಿ ಪ್ರಾಪರಾಗಿ ವಾಶ್ ಮಾಡ್ತೀವೋ, ಸೋಪ್ ವಾಟರ್ನಲ್ಲಿ ಎಷ್ಟು ನೀಟಾಗಿ ತೊಳ್ಕೊಳ್ತೀವೋ ಅಷ್ಟು ಫಾಸ್ಟಾಗಿ ಪಿನ್ಸ್ ಬಿದ್ದೋಗುತ್ತೆ. ಯಾವಾಗ ತೊಳೆಯೋದನ್ನು ನಾವು ಬಿಟ್ಬಿಡ್ತೀವೋ, ಬೈದಿಂದ ಟಚ್ ಮಾಡದೇ ಇರೋದು, ಸೊ ಟಚ್ ಮಾಡಿದರೆ ಎಲ್ಲಿ ಪಿನ್ಸ್ ಉದುರು ಹೋಗುತ್ತೋ ಅಂದ್ಕೊಂಡು ಹಿಂದಕ್ಕೆ ಎಳೆಯೋದನ್ನೇ ನಾವು ಹಾಗೆ ಮೇಲಿಂದ ನೀರು ಉಯ್ಯೋದು, ಫ್ಲಶ್ನಲ್ಲಿ ಹೊಡೆಯೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ಪೇಯ್ನ್ ಇನ್ನೂ ಹೆಚ್ಚಾಗುತ್ತೆ. ಕೆಲವರಿಗೆ ಬ್ಲೀಡಿಂಗ್ ಬರೋ ಅವಕಾಶ ಕೂಡ ಹೆಚ್ಚಾಗುತ್ತೆ. ಸೊ ಮಾಡಬಾರ್ದು ಅನ್ನೋ ಕೆಲಸ ಯಾವುದಿದೆಯೋ ಅದು 2 ಕೆಲಸ. ಮಾಡಬಾರ್ದು ಅನ್ನೋ ಕೆಲಸಗಳಲ್ಲಿ ಮೊದಲನೇದು, ಯಾವುದೇ ಪರಿಸ್ಥಿತಿಯಲ್ಲೂ ಅಂಗ ದೊಡ್ಡದಾಗದೇ ಇರೋ ಹಾಗೆ ನೋಡ್ಕೋಬೇಕು. ಅಂಗ ಸ್ತಂಭನ ಮಾಡ್ಕೋಬಾರ್ದು, ಬೆಳಿಗ್ಗೆ ಬೇಗ ಏಳಬೇಕು, ಅಂಗ ದೊಡ್ಡದಾಗದೇ ಇರೋ ಹಾಗೆ ನೋಡ್ಕೋಬೇಕು. ಅದು 2 ವಾರದವರೆಗೂ ಈ ಪ್ರಾಬ್ಲಮ್ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಹೇಳುವಾಗ ಅಂಗ ದೊಡ್ಡದಾಗದೇ ಇರೋ ಹಾಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. 2ನೇ ಮುಖ್ಯ ಅಂಶ ಏನಂದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಇಂಟರ್ಕೋರ್ಸ್ ಆಗಲಿ ಸೇರೋದಾಗಲಿ ಮಾಡಬಾರ್ದು. ಇದು ಒಂದು 4 ವೀಕ್ಸ್ವರೆಗೂ ಮಾಡಬಾರ್ದು. ಯಾಕಂದರೆ ಆ ಕಟ್ ಮಾಡಿರೋ ಪಿನ್ಸ್ ಜಾಗದಲ್ಲಿ ಪ್ರಾಪರ್ ಹೀಲಿಂಗ್ ಆಗಬೇಕು ಅಂದರೆ 4 ವೀಕ್ಸ್ to 6 ವೀಕ್ಸ್ ಟೈಮ್ ಹಿಡಿದೇ ಹಿಡಿಯುತ್ತೆ. ಹಾಗಾಗಿ ನಾವು ಜಾಗರೂಕತೆಯಾಗಿರಬೇಕು. ಈ ಸುಂತಿ ಆಪರೇಷನ್ ಏನಿದೆ, ಅದು KSR ಸ್ಟೇಪ್ಲರ್ ಏನಿದೆ, ಅವೆಲ್ಲ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ನಮಗೆ ಸಿಗುತ್ತೆ. ಸೊ ಯಾರಿಗಾದರೂ ಈ ಬೆಲನಿಟಿಸ್ ಲಕ್ಷಣಗಳಿದ್ದರೆ ಅವರು ಬೇಗ ಬಂದು ನನ್ನನ್ನು ಕಾಣಬಹುದು. ನಮ್ಮ ಸೆಂಟರ್ನಲ್ಲಿ ನಾನು ಅವೈಲಬಲ್ ಇರ್ತೀನಿ. ಎನಿ ಟೈಮ್ ಬರ್ಬೋದು. ಇದು ಜಸ್ಟ್ 5 ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ. ವಿತಿನ್ ಹಾಫ್ ಆನ್ ಅವರ್ನಲ್ಲಿ ನಾವು ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸ್ತೀವಿ. ಸೊ ಯಾರಾದರೂ ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕಂತಿದ್ರೆ ನನಗೆ ಕಾಲ್ ಮಾಡ್ಬೋದು. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.